ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಖಂಡಿತವಾಗ್ಲೂ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ತುಂಬ ಹೃದಯದಿಂದ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಗಾಯ್ಸ್, ನಾವು ಮಾತ್ರ ಚೆನ್ನಾಗಿರಬೇಕು, ನಾವು ಮಾತ್ರ ಬದುಕಬೇಕು ಅನ್ನುವಂಥ ಕಾಲ ಇದು ಅಲ್ವಾ. ಇಂಥ ಕಾಲದಲ್ಲಿ ನೀವು ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ದೇವರು ನಿಮಗೆ ಒಳ್ಳೇದನ್ನ ಮಾಡೇ ಮಾಡ್ತಾರೆ. ನಿಮಗೆ ಕಷ್ಟ ಅಂತ ಬಂದಾಗ ಪ್ರತಿಯೊಬ್ಬ ಮನುಷ್ಯ ಅಂತ ಅಂದಮೇಲೆ ಕಷ್ಟನ ಅನುಭವಿಸ್ತೀವಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಕಷ್ಟನ ಅನುಭವಿಸ್ತಾ ಇರ್ತೀವಿ ಅಲ್ವಾ. ಸೊ ನಿಮಗೆ ಕಷ್ಟ ಅಂತ ಬಂದಾಗ ದೇವರು ಖಂಡಿತವಾಗ್ಲೂ ನಿಮ್ಮ ಕೈನ ಹಿಡಿತಾರೆ. ಖಂಡಿತವಾಗ್ಲೂ ನಿಮಗೆ ಮೋಸ ಅಂತೂ ಆಗೋದಿಲ್ಲ, ಆಯಿತಾ. ಯಾಕಂದರೆ ಇನ್ನೊಬ್ರು ಕಷ್ಟಕ್ಕೆ ಆಗ್ತಿದ್ದೀವಿ ಅಂತ ಅಂದರೆ ಅದು ಒಳ್ಳೆ ಕೆಲಸ ಮಾಡ್ದಂಗೆ ಅಲ್ವಾ ಗಾಯ್ಸ್. ಈಗ ನನಗೇನು ಗೊತ್ತು, ನಾನು ಅದನ್ನು ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ನಿಮಗೆಲ್ಲರಿಗೂ. ನಿಮ್ಮ ಕೆಲಸ ಏನು ಹೇಳಿ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ, ಓಕೆನಾ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಹೇಗೆ ಮೇಡಮ್ ನಾವು ಒಂದು ಲೈಕ್ ಕೊಟ್ಟ ತಕ್ಷಣವೇ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ. ನೀವು ಲೈಕ್ ಕೊಟ್ಟಷ್ಟು ಗಾಯ್ಸ್ ಆದಷ್ಟು ವೀಡಿಯೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿ ಅನುಭವಿಸ್ತಾ ಇರೋರು ತುಂಬ ಜನ ಇರ್ತಾರೆ ಅಲ್ವಾ. ಅವ್ರಿಗೇನೋ ಈ ಒಂದು ವಿಡಿಯೋನ ನೋಡಿಕೊಂಡು ಅವರು ಕೂಡ ಅವ್ರ ಕಷ್ಟನ ಕಳ್ಕೊಳ್ಳಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು, ಓಕೆನಾ. ಅಂತಂದರೆ ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಅದನ್ನು ಎದುರಿಸೋ ಶಕ್ತಿನೂ ಕೂಡ ನಮಗೆ ಭಗವಂತ ಕೊಡಬೇಕು. ಅದ್ರ ಜೊತೆಗೆ ಭಗವಂತ ನಮಗೆ ಕಷ್ಟ ಅನ್ನೋದನ್ನ ಕೊಟ್ಟ ಮೇಲೆ ಒಂದು ಪರಿಹಾರ ಅನ್ನೋದು ಕೂಡ ಕೊಟ್ಟಿರ್ತಾನೆ. ಅದನ್ನು ನಮ್ಮ ಕಡೆಯಿಂದ ಅಂತ ಅಂದರೆ ನಮಗೇನು ಗೊತ್ತದನ್ನು ನಾವು ಈಗ ನಮಗೆ ದೊಡ್ಡವರು, ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದನ್ನ ನಾವು ಈಗ ನಮಗೇನು ಗೊತ್ತೋ ಅದನ್ನು ನಾವು ನಿಮಗೆ ತಿಳಿಸ್ಕೊಡ್ತಿದ್ದೀವಿ, ಆ ಥರ ಅಲ್ವಾ. ಸೊ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ ಕಮೆಂಟ್ಸ್ಗಾಗಲಿ ಲೈಕ್ಸ್ಗಾಗಲಿ ಹೇಳ್ತಾ ಇಲ್ಲ ಗಾಯ್ಸ್. ಏನೋ ಒಂದು ಇನ್ನೊಬ್ರು ಕಷ್ಟಕ್ಕೆ ನೆರವಾದರೆ ದೇವರು ನಮಗೂ ಕೂಡ ಒಳ್ಳೇದು ಮಾಡ್ತಾನೆ ಅನ್ನೋದು ನನ್ನ ಭಾವನೆ ಅಷ್ಟೇ, ಓಕೆನಾ. ಸೊ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಹಾಗೆ ನೋಡಬೇಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಕೊಡೋಕ್ಕಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಏನಾದರೂ ಕಾಸು ಕೊಡಬೇಕಾ? ಇಲ್ಲ ಅಲ್ವಾ ಗಾಯ್ಸ್. ಸೊ ದಯವಿಟ್ಟು ಹಾಗೆ ನನ್ನ ಅಂದರೆ ಚಾನಲ್ನ ನೋಡ್ತಾ ಇರೋರು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಈ ವಿಡಿಯೋ ಮಾಡೋದ್ರಿಂದ ಏನು ಯೂಸಸ್ಸು ನಿಮಗೆ, ಹಾಗೆಯೇ ಯಾವ ದಿನ ಮಾಡಬೇಕು, ಹಾಗೆಯೇ ಯಾವ ರೀತಿ ಮಾಡಬೇಕು, ನೆಕ್ಸ್ಟು ಇದನ್ನು ಏನು ಮಾಡಬೇಕು ಎಲ್ಲನೂ ಕೂಡ ಪ್ರತಿಯೊಂದು ಡೀಟೇಲ್ಸನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸರಿನಾ. ಸ್ಕಿಪ್ ಮಾಡಿದ್ರೆ ನಿಮಗೇನು ಗೊತ್ತಾಗಲ್ಲ ಗಾಯ್ಸ್. ಸ್ಕಿಪ್ ಮಾಡಿದ್ರೆ ಎಂಡಿಂಗ್ವರೆಗೂ ನೋಡಿ. ನೀವು ಈ ರೀತಿ ಪ್ರಯೋಗಗಳನ್ನ ತಂತ್ರಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ, ಓಕೆನಾ. ಸೊ ಈ ಒಂದು ರೆಮಿಡಿಯಿಂದ ಗೈಸ್ ನಿಮಗೆ ಏನು ಯೂಸಸ್ ಅಂತ ನಾನು ನಿಮಗೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ, ಓಕೆನಾ. ನಿಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬಾ ಕಾಡ್ತಾ ಇದೆ. ₹1 ಕೂಡ ಮನೆಯಲ್ಲಿ ಉಳಿತಾ ಇಲ್ಲ. ಯಾಕೆ ಉಳಿತಾ ಇಲ್ಲ? ನಿಮಗೆ ತುಂಬ ಕಷ್ಟಪಟ್ಟು ದುಡಿತೀರಾ ಅಲ್ವಾ. ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾ ಕಷ್ಟಪಟ್ಟು ದುಡಿತೀರಾ, ಅಂದರೂ ಕೂಡ ನಿಮಗೆ ₹1 ಉಳಿತಾ ಇರೋದಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರಾ. ಆ ಪ್ರಾಬ್ಲಮ್ ಅನ್ನೋದು ಬಂದು ನಿಮಗೆ ಹಣ ಅನ್ನೋದು ಪೋಲಾಗಿ ಖರ್ಚಾಗ್ತಾ ಇದ್ದರೆ ಈ ಒಂದು ರೆಮಿಡಿ ನಿಮಗೆ ಸೂಪರಾಗಿ ವರ್ಕ್ ಮಾಡುತ್ತೆ, ಓಕೆನಾ. ಇದ್ರ ಜೊತೆಗೆ ಆರೋಗ್ಯದ ಸಮಸ್ಯೆ ಏನಾದರೂ ನೀವು ಎದುರಿಸ್ತಾ ಇದ್ದರೆ ಈಗ ಏನಾಗುತ್ತೆ ಅಂದರೆ ಗಾಯ್ಸ್, ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೇ ನಮಗೆ ಏನೋ ಒಂಥರ ಒಳಗಡೆ ಸಂಕಟ ಆಗೋದು, ಸುಸ್ತು ಸಂಕಟ ಈ ಥರ ಆಗೋದು, ಏನೋ ಒಂಥರ ಹುಷಾರಿಲ್ಲದ ಥರ ಫೀಲ್ ಆಗೋದು. ಡಾಕ್ಟರ್ಸ್ ಹತ್ರ ಎಲ್ಲ ತೋರಿಸ್ತೀವಿ, ಅಂದರೂ ಕೂಡ ನಮಗೆ ಏನು ಕೂಡ ನಮಗೆ ಒಳ್ಳೇದಾಗೋದಿಲ್ಲ ಅಂತಂದರೆ ಹುಷಾರಾಗಲ್ಲ ನಾವು, ಆ ರೀತಿ ಆಗಿರಬಹುದು. ಏನಕ್ಕೆ ಆ ಥರ ಆಗುತ್ತೆ ಅಂದರೆ ಗಾಯ್ಸ್, ಕೆಲವೊಂದು ಸಲ ನೀವು ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀರ, ಇಲ್ಲ ಬೈಕಲ್ಲಿ ಹೋಗ್ತಾ ಇರ್ತೀರ, ಇಲ್ಲ ಕಾರಲ್ಲಿ ಹೋಗ್ತಾ ಇರ್ತೀರಾ, ಆಯಿತಾ. ಯಾರೋ ಒಬ್ಬರು ಏನೋ ಮಾಡಿ ಹಾಕಿರ್ತಾರೆ ರೋಡಲ್ಲಿ, ಅದನ್ನು ದಾಟೋದ್ರಿಂದ ಈ ರೀತಿ ತೊಂದರೆ ಕೂಡ ಅನುಭವಿಸ್ತಾ ಇರ್ತೀರ. ನಾನು ಕೂಡ ಈ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಆ ರೀತಿ ಏನಾದರೂ ಆಗಿದ್ರು ಕೂಡ ಈ ಒಂದು ರೆಮಿಡಿಯಿಂದ ನಿಮಗೆ 100ಗೆ 200% ರಿಸಲ್ಟ್ ಅನ್ನೋದು ಸಿಗುತ್ತೆ, ಓಕೆನಾ. ಹಾಗೆಯೇ ಅಕ್ಕಪಕ್ಕದವ್ರದ್ದು ನಿಮ್ಮ ಮೇಲೆ ಕಣ್ಣು ದೃಷ್ಟಿ ಆಗಿರಬಹುದು, ನರದೃಷ್ಟಿ ಆಗಿರಬಹುದು. ಈಗೇನೋ ಒಂದು ವ್ಯಾಪಾರನ ಮಾಡ್ತಾ ಇರ್ತೀರಾ, ಅಲ್ಲೂ ಕೂಡ ನಿಮಗೆ ನೋಡಪ್ಪ ಅವ್ರಿಗೆ ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಅಂತ ದೃಷ್ಟಿ ಹಾಕೋದಾಗಿರಬಹುದು. ಹಾಗೆಯೇ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ, ನೋಡು ಹೆಂಡ್ತಿನೇ ಚೆನ್ನಾಗಿ ನೋಡ್ಕೋತಾನೆ, ಅವನು ಎಲ್ಲ ಕೊಡಿಸ್ತಾನೆ, ಎಲ್ಲ ಮಾಡ್ತಾನೆ. ಈ ರೀತಿ ಜನಗಳು, ಹೊಟ್ಟೆ ಉರ್ಕೊಳ್ಳೋ ಜನಗಳು ತುಂಬ ಜನ ಇರ್ತಾರೆ ಅಲ್ವಾ. ಸೊ ಆ ಥರ ಏನಾದರೂ ದೃಷ್ಟಿಯಾಗಿದ್ದರೆ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ, ಓಕೆನಾ. ಹಾಗೆಯೇ ಗಾಯ್ಸ್, ಇನ್ನೊಂದೇನಂತ ಅಂದರೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಯಾವುದೋ ಒಂದು ಕೆಟ್ಟ ಶಕ್ತಿ ಅನ್ನೋದು ನಮ್ಮ ಮನೆನ ಆವರಿಸ್ಕೊಳ್ಳುತ್ತೆ, ಸರಿನಾ. ಈ ಒಂದು ರೆಮಿಡಿನ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಈ ಒಂದು ರೆಮಿಡಿನ ನೀವು ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆ ಆಗಿರಬಹುದು ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ವೀಕಲ್ಲಿ ಅಮಾವಾಸ್ಯೆ ಬರ್ತಿದೆ ಅಲ್ವಾ, ಅದರಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಇದನ್ನು ನೀವು ಭಾನುವಾರ ಕೂಡ ಮಾಡ್ಕೊಳ್ಬಹುದು, ಆಯಿತಾ. ಇವತ್ತು ನಾನು ವಿಡಿಯೋ ಹಾಕ್ತಿದ್ದೀನಿ, ನಾಳೆ ಬಂದು ಭಾನುವಾರ ಅಲ್ವಾ, ನಾಳೆ ಕೂಡ ಮಾಡ್ಕೊಳ್ಬಹುದು. ಇಲ್ಲ ಮೇಡಮ್ ನಾವು ಅಮಾವಾಸ್ಯೆ ಇಲ್ಲ ಹುಣ್ಣಿಮೆನ ವೆಯ್ಟ್ ಮಾಡ್ಬಿಟ್ಟು ಮಾಡ್ತೀವಿ ಅಂತನೋ
ಅನ್ನೋರು ಕೂಡ ಮಾಡ್ಕೊಳ್ಬಹುದು, ಸರಿನಾ. ಇದನ್ನು ಗೈಸ್ ನೀವು ಸಂಜೆ 7 ಗಂಟೆ ಮೇಲೆ ಮಾಡಬೇಕು ಈ ಒಂದು ರೆಮಿಡಿನ. 7 ಗಂಟೆಯಿಂದ 12 ಗಂಟೆ ಒಳಗಡೆ ಈ ಒಂದು ರೆಮಿಡಿನ ಮಾಡಿ ಮುಗಿಸ್ಬೇಕು ನೀವು, ಸರಿನಾ. ಯಾಕಪ್ಪ ಅಂತಂದರೆ ಈ ಮುಸ್ಸಂಜೆ ಆದಮೇಲೆ ಗೈಸ್ ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆ ಆಗಿರಬಹುದು, ಅಮಾವಾಸ್ಯೆ ಹುಣ್ಣಿಮೆ ಹಿಂದಿನ ದಿನ ಮುಂದೊಂದು ದಿನ ಆಗಿರಬಹುದು, ಅವತ್ತಿನ ದಿನ ಆಗಿರಬಹುದು, ಒಂದು ಕೆಟ್ಟ ಶಕ್ತಿಗಳು ಸಂಚಾರ ಮಾಡ್ತಾ ಇರುತ್ತೆ, ಸರಿನಾ. ಆವಾಗ ನಿಮ್ಮ ಮನೆಯಲ್ಲಿ ಬಂದು ಕೂಡ ಸೇರ್ಕೊಳ್ಬಹುದು ಒಂದು ಕೆಟ್ಟ ಶಕ್ತಿಗಳು. ಸೊ ಆ ಶಕ್ತಿಗಳನ್ನ, ಆ ಕೆಟ್ಟ ಇದನ್ನು ಹೊರಗಡೆ ಹಾಕಬೇಕು ನಾವು ಅಂತಂದರೆ, ಆ ರೀತಿ ಕೆಟ್ಟದ್ದು ಬಂದರೆ ತಾನೇ ನಮ್ಮ ಮನೆಯಲ್ಲಿ ನಾವು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀವಿ. ಒಂದು ಆರೋಗ್ಯದ ಸಮಸ್ಯೆ ಆಗಿರಬಹುದು, ಹಣದ ಸಮಸ್ಯೆ ಆಗಿರಬಹುದು, ಒಬ್ಬೊಬ್ಬರಿಗೆ ಒಂದೊಂಥರ ಸಮಸ್ಯೆನ ಫೇಸ್ ಮಾಡ್ತಾ ಇರ್ತಾರೆ, ಆಯಿತಾ. ಒಂದು ಕೆಟ್ಟ ಶಕ್ತಿಗಳು ಸಂಜೆ ಮೇಲೆ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಸಂಜೆ ಮೇಲೆ ನಮ್ಮ ಮನೆಗೆ ನಮಗೆ ಗೊತ್ತಿಲ್ಲದೇ ಬಂದು ಸೇರ್ಕೊಳ್ಳೋ ಚಾನ್ಸಸ್ಸು ಕೂಡ ಇರುತ್ತೆ, ಯಾವುದೋ ಒಂದು ಕೆಟ್ಟ ಶಕ್ತಿ, ಓಕೆನಾ. ಆ ಕೆಟ್ಟ ಶಕ್ತಿನ ನಾವು ಮನೆಯಿಂದ ಹೊರಗಡೆ ಹಾಕಬೇಕು ಅಂತಂದರೆ ನಾವು ಈ ಒಂದು ರೆಮಿಡಿನ ಸಂಜೆನೇ ಮಾಡ್ಕೊಳ್ಬೇಕು. ಸಂಜೆ 7 ಗಂಟೆ ಮೇಲೆ ಮಾಡ್ಕೊಳ್ಳಿ, 12 ಗಂಟೆ ಒಳಗಡೆ, ನೀವು ಯಾವ ಟೈಮಲ್ಲಾದರೂ ಕೂಡ ಮಾಡ್ಬೋದು, 7 ಗಂಟೆ ಮೇಲೆ 12 ಗಂಟೆ ಒಳಗಡೆ, ಓಕೆನಾ. ಸೊ ನೀವು ಏನು ಮಾಡಬೇಕು ಅಂತ ಹೇಳ್ತೀನಿ ಗೈಸ್. ಅಮಾವಾಸ್ಯೆ ಹುಣ್ಣಿಮೆ ದಿನ ಆದಷ್ಟು ನೀವು ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳಿ, ಮನೆಯಲ್ಲಿ ಧೂಪನ ಹಾಕಿ, ಹಾಗೆಯೇ ಮತ್ತು ಮಹಾಲಕ್ಷ್ಮಿಗಾಗಿರಬಹುದು, ನಿಮ್ಮ ಮನೆ ದೇವ್ರಿಗಾಗಿರಬಹುದು, ನೀವು ಇಷ್ಟಪಡುವ ದೇವ್ರಿಗಾಗಿರಬಹುದು ತುಪ್ಪದ ದೀಪನ ಹಚ್ಕೊಳ್ಳಿ. ಹಾಗೆಯೇ ಆದಷ್ಟು ನೀವು ತುಂಬ ಭಕ್ತಿಯಿಂದ ನೀವು ದೇವ್ರನ್ನ ಒಲಿಸ್ಕೊಳ್ಬೇಕು, ಆಯಿತಾ. ಭಕ್ತಿಯಿಂದ ದೇವ್ರನ್ನ ಮಾಡಿ ಕೆಂಪು ಹೂವುಗಳನ್ನ ದೇವರಿಗೆ ಅರ್ಪಿಸಿ, ನಿಜವಾಗ್ಲೂ ಖುಷಿಯಾಗ್ತಾಳೆ ಮತ್ತು ಮಹಾಲಕ್ಷ್ಮಿ, ಓಕೆನಾ. ಹಾಗೆಯೇ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ನೈವೇದ್ಯನ ಇಟ್ಕೊಳ್ಳಿ, ಸರಿನಾ. ಹಾಗೆಯೇ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪನ್ನ ಹಾಗೆಯೇ ಚಿಟಿಕಿ ಅರಿಶಿನ ಹಾಕ್ಕೊಂಡು ಮನೆನ ಒರೆಸ್ಕೊಳ್ಳಿ, ತುಂಬಾ ಒಳ್ಳೆಯದು, ಸರಿನಾ. ಹಾಗೆಯೇ ನಿಮ್ಮ ಮನೆಯಲ್ಲಿ ಅಂತಂದರೆ ನಿಮಗೆ ಯಾವುದಾದ್ರೂ ಒಂದು ದೋಷಗಳಿದ್ದರೆ ಅದು ಕಳಿಬೇಕು ಅಂತಂದರೆ ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಗೈಸ್, ಓಕೆನಾ. ನಾನು ಹೇಳುವಂಥ ಈ ರೀತಿ ನೀವು ಇದನ್ನೆಲ್ಲ ಪಾಲಿಸ್ಕೊಂಡು ಬನ್ನಿ, ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ, ನಿಮಗೆ ನಾನಾ ಮೂಲಗಳಿಂದ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅನಾರೋಗ್ಯ ಏನಾದರೂ ಇದ್ದರೆ ಆರೋಗ್ಯವಾಗಿರ್ತೀರ, ಅಂದರೆ ಆರೋಗ್ಯ ಅನ್ನೋದು ಸರಿಯಾಗುತ್ತೆ, ಅನಾರೋಗ್ಯ ಇದ್ದರೆ ಅದು ಕೂಡ ಸರಿಯಾಗುತ್ತೆ, ಓಕೆನಾ. ಸೊ ಏನಂದರೆ ಗೈಸ್, ಬನ್ನಿ ಇವಾಗ ತಡ ಮಾಡ್ದೇ ಯಾವ ಟೈಮಲ್ಲಿ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದೆ. ಹಾಗೆಯೇ ಇವಾಗ ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಈ ಒಂದು ರೆಮಿಡಿನ ಗೈಸ್ ಏನಂದರೆ, ಈಗ ನಾವು ಈ ರೆಮಿಡಿನಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಕಲ್ಲುಪ್ಪು ಅಲ್ವಾ. ಕಲ್ಲುಪ್ಪಿಗೆ ತುಂಬಾ ಒಂದು ಮಹತ್ವವನ್ನು ಕೊಡ್ತೀವಿ. ಅಂದರೆ ಕಲ್ಲುಪ್ಪು ಅನ್ನೋದು ನಾವು ದೇವರ ಸ್ವರೂಪ, ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ. ಯಾಕಪ್ಪ ಅಂತಂದರೆ ನಿಮಗೆ ಗೊತ್ತಿರೋ ಥರನೇ ಕಲ್ಲುಪ್ಪಾಗಿರಬಹುದು ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ಇಬ್ಬರು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು ಅಲ್ವಾ. ಸೊ ಹಾಗಾಗಿ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದುದು ಕಲ್ಲುಪ್ಪು. ನಮ್ಮ ಆಹಾರದ ರುಚಿನ ಹೆಚ್ಚಿಸೋದಲ್ಲದೆ ಕೆಲವೊಂದು ನರದೃಷ್ಟಿಯಾಗಿರಬಹುದು, ತಂತ್ರಗಳಿಗಾಗಿರಬಹುದು, ಈ ರೀತಿ ಪರಿಹಾರ ಮಾಡ್ಕೊಳ್ಳೋಕ್ಕಾಗಿರಬಹುದು, ಹಾಗೆಯೇ ಯಾವುದೇ ಒಂದು ಕೆಟ್ಟ ದೃಷ್ಟಿ, ಕೆಟ್ಟ ಶಕ್ತಿ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ಹೊರಗಡೆ ಓಡಿಸುವಂಥ ಶಕ್ತಿ ಈ ಕಲ್ಲುಪ್ಪಿಗೆ ಇದೆ, ಓಕೆನಾ. ಹಾಗೆಯೇ ಹಣ ಅನ್ನೋದನ್ನು ಕೂಡ ವೃದ್ಧಿ ಮಾಡಲಿಕ್ಕೆ ಈ ಕಲ್ಲುಪ್ಪು ಅನ್ನೋದು ಹೆಲ್ಪ್ ಮಾಡುತ್ತೆ, ಸರಿನಾ. ಹಾಗೆಯೇ ದೃಷ್ಟಿಗಳನ್ನ ತಕ್ಕೊಳ್ಳಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಆಗಿರಬಹುದು, ಇಲ್ಲ ಏನೋ ಒಂಥರ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿರ್ತೀರಾ ಅಂತ ಅಂದ್ಕೊಳ್ಳಿ, ಆಯಿತಾ. ಅಲ್ಲಿಂದ ಬಂದಮೇಲೆ ಹುಷಾರು ತಪ್ಪಿರ್ತೀರಾ, ಯಾಕಪ್ಪ ಅಂದರೆ ಜನಗಳ ದೃಷ್ಟಿ ಬಿದ್ದಿರುತ್ತೆ. ಸೊ ಸ್ವಲ್ಪ ಕಲ್ಲುಪ್ಪನ್ನ ತೊಗೊಂಡು ದೃಷ್ಟಿನ ತೆಗೆಸ್ಕೊಳ್ಳಿ. ನಿಮ್ಮ ಮನೇಲಿ ಯಾರ್ಯಾರಿದ್ದೀರ ಎಲ್ಲರಿಗೂ ಕೂಡ ದೃಷ್ಟಿನ ತಗೊಳ್ಳಿ, ನೀವು ಕೂಡ ತೆಗೆಸ್ಕೊಂಡು ಆ ಕಲ್ಲುಪ್ಪನ್ನ ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕಿ, ಓಕೆನಾ. ಆ ರೀತಿ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ನೆಗೆಟಿವಿಟಿ ಯಾವುದೇ ಒಂದು ನಿಮಗೆ ಕೆಟ್ಟ ದೃಷ್ಟಿ, ಕಣ್ಣು ದೃಷ್ಟಿ ಬಿದ್ದಿದ್ರೆ ನಿಮಗೆ ಅದು ಸರಿಯಾಗುತ್ತೆ, ಓಕೆನಾ. ಸೊ ಈ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಗೈಸ್ ಏನು ಮಾಡಬೇಕು ಅಂತಂದರೆ, ಸಂಜೆ ಮಾಮೂಲಿ ದೀಪನ ಹಚ್ಕೊಳ್ಳಿ. ದೀಪ ಹಚ್ಕೊಂಡು ನೀವು ಮಲ್ಗೋ ಟೈಮ್ಗಾದರೂ ಇದನ್ನು ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ, ಸರಿನಾ. ಈ ರೀತಿ ಒಂದು ಗಾಜಿನ ಬೌಲ್ನ ನೀವು ತೊಗೊಳ್ಬೇಕು. ಗಾಜಿನ ಬೌಲ್ನ ಯಾಕೆ ತೊಗೋಬೇಕು ಮೇಡಮ್ ಅಂತ ನೀವು ಕೇಳಬಹುದು. ನಿಮ್ಮ ಮನೆಯಲ್ಲಿ ಒಂದು ಕೆಟ್ಟ ಶಕ್ತಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ, ಅಂದರೆ ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇದೆ, ಸರಿನಾ. ನೀವು ಗಾಜಾದರೂ ತೊಗೋಬೋದು, ಇಲ್ಲಾಂದರೆ ಮಣ್ಣಿನ ಪ್ಲೇಟ್ ಬರುತ್ತೆ ನೋಡಿ, ಮಣ್ಣಿನ ಪ್ಲೇಟ್ ಆದರೂ ತೊಗೋಬೋದು, ಇಲ್ಲ ಮಣ್ಣಿನ ಬೌಲ್ ಆದರೂ ನೀವು ತೊಗೊಳ್ಬೋದು, ಸರಿನಾ. ಅದರ ತುಂಬ ಈ ರೀತಿ ಕಲ್ಲುಪ್ಪನ್ನ ತುಂಬಬೇಕಾಗುತ್ತೆ. ಒಂದು 3/4 ಭಾಗದಷ್ಟು ತುಂಬ್ಕೊಳ್ಳಿ, ಫುಲ್ಲು ಚೆಲ್ಲ ಥರ ತುಂಬಬೇಡಿ, ಒಂದು 3/4 ಭಾಗದಷ್ಟು ನೀವು ತುಂಬ್ಕೋಬೇಕಾಗುತ್ತೆ. ಹಾಗೆಯೇ ಗೈಸ್ ಇನ್ನೊಂದೇನೆಂದರೆ, ಕಲ್ಲುಪ್ಪನಾಗಿರಬಹುದು, ನಾವು ಈ ಥರ ತಂತ್ರಗಳನ್ನ ಮಾಡಲಿಕ್ಕೆ ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ, ಅದನ್ನೇ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸಪ್ರೇಟಾಗಿ ಒಂದು ಪ್ಯಾಕೆಟ್ನ ನೀವು ತೊಗೊಂಡು ಬಂದು ಕಲ್ಲುಪ್ಪನ್ನ ನೀವು ಇಟ್ಕೊಳ್ಬೇಕಾಗುತ್ತೆ, ಸರಿನಾ. ಸಪ್ರೇಟಾಗಿ ಇಟ್ಕೊಂಡು ನೀವು ಈ ರೀತಿ
ಇದನ್ನು ಮಾಡಬೇಕಾಗತ್ತೆ. ಅಂದರೆ ಈ ರೀತಿ ಪ್ರಯೋಗ ತಂತ್ರಗಳನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲಿಂದ ಗೈಸ್ ಈ ರೀತಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಮುಕ್ಕಾಲು ಭಾಗದಷ್ಟು ನೀವು ಕಲ್ಲುಪ್ಪನ್ನ ತುಂಬ್ಕೊಳ್ಳಿ. ತುಂಬಿಟ್ಟು ಗೈಸ್ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಇದಕ್ಕೆ ಚಿಟಕಿ ಅರಿಶಿನ ಹಾಗೆಯೇ ಚಿಟಕಿ ಕುಂಕುಮನ ನೀವು ಹಾಕ್ಕೊಳ್ಳಿ, ಸರಿನಾ. ಹಾಕೊಂಡ್ಬಿಟ್ಟು ಗಾಯ್ಸ್ ಇದಕ್ಕೆ ಒಂದೇ ಒಂದು ಬಟ್ಲಡಿಕೆನ ತೊಗೊಳ್ಬೇಕು, ಸರಿನಾ. ಬಟ್ಲಡಿಕೆ ನಿಮಗೆ ಮಾಮೂಲಿ ಪ್ರಾವಿಷನ್ ಸ್ಟೋರಲ್ಲೂ ಕೂಡ ಬಟ್ಲಡಿಕೆ ಸಿಗುತ್ತೆ, ನೋಡಿ ಕೇಳ್ಬಿಟ್ಟು ತೊಗೊಳ್ಳಿ. ಹಾಗೆಯೇ ಅದ್ರ ಜೊತೆಗೆ ಒಂದು ಏಲಕ್ಕಿ ಮತ್ತು ಒಂದು ಲವಂಗನ ನಾನಿಲ್ಲಿ ತೊಗೊಂಡಿದ್ದೀನಿ, ಸರಿನಾ. ಏಲಕ್ಕಿ ಬಂದು ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಇದೆ. ಹಾಗೆಯೇ ಲವಂಗದಲ್ಲೂ ಅಷ್ಟೇ ಗಾಯ್ಸ್, ಮನೆಯಲ್ಲಿ ಹಣನ ಅಭಿವೃದ್ಧಿ ಮಾಡೋ ಶಕ್ತಿ ಈ ಲವಂಗಗೆ ಇದೆ. ಲವಂಗದಲ್ಲಿ ಮೊಗ್ಗಿರೋದನ್ನ ಕ್ಲೀನಾಗಿ ನೋಡಿಬಿಟ್ಟು ತೊಗೊಳ್ಳಿ. ಹಾಗೆಯೇ ಏಲಕ್ಕಿ ಕೂಡ ಅಷ್ಟೇ ಒಂದು ಗ್ರೀನಾಗಿರಬೇಕು, ಆ ರೀತಿ ತೊಗೊಂಡು ಇದ್ರ ಜೊತೆ ಸೇರಿಸ್ಕೊಳ್ಬೇಕಾಗತ್ತೆ. ಇದಾದಮೇಲಿಂದ ಗಾಯ್ಸ್ ನೀವೇನು ಮಾಡಬೇಕು ಅಂತಂದರೆ ಒಂದೇ ಒಂದು ಪಚ್ಚಕರ್ಪೂರ ಬರುತ್ತೆ ನೋಡಿ, ಆ ಪಚ್ಚಕರ್ಪೂರನ ನೀವು ತೊಗೊಳ್ಬೇಕಾಗತ್ತೆ, ಸರಿನಾ. ನನ್ನ ಹತ್ರ ಇಲ್ಲ ಇವಾಗ ನಿಮಗೆ ತೋರಿಸ್ಲಿಕ್ಕೆ. ಸೊ ಒಂದು ಪಚ್ಚಕರ್ಪೂರ ಬರುತ್ತೆ, ಸಿಗುತ್ತೆ, ಅದು ಕೂಡ ಪ್ರಾವಿಷನ್ ಸ್ಟೋರಲ್ಲೂ ಕೂಡ ಸಿಗುತ್ತೆ. ತೊಗೊಳ್ಳಿ ಪಚ್ಚಕರ್ಪೂರನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ, ಸರಿನಾ. ಆ್ಯಡ್ ಮಾಡಿಕೊಂಡು ಗಾಯ್ಸ್ ನೀವು ಒಂದು ಸಂಕಲ್ಪನ ನೀವು ದೇವಿ ಹತ್ರ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ನಿಮಗೇನು ಪ್ರಾಬ್ಲಮ್ಸ್ ಇದೆ, ಹಣಕಾಸಿನ ಸಮಸ್ಯೆ ಏನಾದರೂ ಎದುರಿಸ್ತಾ ಇದ್ದೀರಾ, ಇಲ್ಲ ಆರೋಗ್ಯದ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ಇಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಜನಗಳ ಕೆಟ್ಟ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ, ಹಾಗೆಯೇ ನನ್ನ ವ್ಯಾಪಾರದ ಮೇಲೆ ನನ್ನ ಅಂಗಡಿನಲ್ಲಿ ಅಂದರೆ ಅಭಿವೃದ್ಧಿ ಆಗ್ತಾಯಿಲ್ಲ, ಏಳಿಗೆ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ನಿಮ್ಗೇನು ಕಷ್ಟ ಇದೆ ಅದನ್ನು ಕೇಳ್ಕೊಳ್ಳಿ, ದೇವ್ರ ಹತ್ರ ಕೇಳಿಕೊಂಡು. ನಾನು ಪ್ರತಿ ಸಲ ಹೇಳಂಗೆ ಗಾಯ್ಸ್, ನೀವು ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಬೇಕಾದ್ರೂ ಕೂಡ ನಂಬಿಕೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ, ಸರಿನಾ. ಎಲ್ಲಿ ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ತೀರಾ ಅಲ್ಲಿ ನೀವು 100ಗೆ 200% ನೀವು ನಿಜವಾಗ್ಲೂ ಸಕ್ಸಸ್ನ ಕಂಡೇ ಕಾಣ್ತೀರಾ, ಸರಿನಾ. ಇದಾದಮೇಲಿಂದ ಗಾಯ್ಸ್ ನೀವೇನು ಮಾಡಬೇಕು ಅಂತಂದರೆ ಈ ರೀತಿ ಎಲ್ಲನೂ ಹಾಕ್ಕೊಂಡು ಬೌಲಿಗೆ ಮತ್ತು ಮಹಾಲಕ್ಷ್ಮಿ ಹತ್ರ ಸಂಕಲ್ಪನ ಮಾಡಿಕೊಂಡು ನೀವು ಇದನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ಮನೆ ಬೀರು ಮೇಲಾಗಿರಬಹುದು, ಇಲ್ಲ ಬೀರು ಕೆಳಗಡೆನಾದರೂ ಆಗಿರಬಹುದು ಇಟ್ಕೊಳ್ಳಿ, ಸರಿನಾ. ಒಂದು ದಿನ ನೈಟು ಫುಲ್ಲು ಅದು ಅಲ್ಲೇ ಇರಬೇಕು, ಸರಿನಾ. ಅದಾದಮೇಲಿಂದ ಗಾಯ್ಸ್ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಇದನ್ನು ತೊಗೊಂಡೋಗ್ಬಿಟ್ಟು ನೀವು ಯಾವುದಾದ್ರೂ ಒಂದು ನೀರಿಗಾದರೂ ಬಿಡಬಹುದು, ಇಲ್ಲ ಅಂತಂದರೆ ಯಾವುದಾದ್ರೂ ಗಿಡದ ಹತ್ರ ಹಾಕ್ಬಿಡಿ. ನೀರಿದ್ದರೆ ನಿಮಗೆ ನಿಮ್ಮ ಮನೆ ಹತ್ರ ಯಾವುದಾದ್ರೂ ನೀರಿದ್ದರೆ ಅಲ್ಲಿ ಬಿಟ್ಬಿಡಿ, ಓಕೆನಾ. ನದಿನೋ ಕೆರೆನೋ ಏನೋ ಇದ್ದರೆ ಬಿಟ್ಬಿಡಿ, ಇಲ್ಲ ಅಂತ ಅಂದರೆ ನೀವು ಯಾವುದಾದ್ರೂ ಗಿಡದ ಹತ್ರ ಹಾಕ್ಬಿಡಿ, ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ಹಾಕಬೇಕಾಗತ್ತೆ. ಹಾಗೆಯೇ ಇದರೊಳಗಡೆ ಸ್ವಲ್ಪ ಕಲ್ಲುಪ್ಪಾಗಿರಬಹುದು, ಇಲ್ಲ ಬೇರೆ ಐಟಮ್ಸ್ ನಾನು ಏನೇನು ಹಾಕಿದ್ದೀನಿ ಇಲ್ಲಿ ಆ ಐಟಮ್ಸ್ಗಳು ಯಾವುದು ಕೂಡ ಗಾಯ್ಸ್ ಕೆಳಗಡೆಗೆ ಬೀಳಬಾರ್ದು, ಸರಿನಾ. ಕೆಳಗಡೆ ಬೀಳದೇ ಇರೋ ಥರ ನೋಡಿಕೊಂಡು ನೀವು ತೊಗೊಂಡೋಗ್ಬಿಟ್ಟು ನೀವು ಯಾವುದಾದ್ರೂ ಗಿಡದ ಹತ್ರನೋ ಇಲ್ಲ ಯಾವುದಾದ್ರೂ ನೀರಿಗಾದರೂ ಕೂಡ ಬಿಟ್ಬಿಡ್ಬೋದು, ಸರಿನಾ. ಬಿಟ್ಬಿಟ್ಟು ಬಂದು ಕೈಕಾಲನ್ನ ತೊಳ್ಕೊಂಡು ಮತ್ತು ಸ್ನಾನ ಮಾಡಿಕೊಂಡು ನೀವು ಮತ್ತೆ ದೇವರಿಗೆ ದೀಪನ ಹಚ್ಚಿಬಿಟ್ಟು ನೀವು ನಾನು ಈ ಒಂದು ರೆಮಿಡಿನ ಅಂದರೆ ಸಂಕಲ್ಪನ ಮಾಡ್ಕೊಳ್ತಾ ಇರ್ತೀರ, ಆವಾಗಲೇ ಹೇಳ್ಕೋಬೇಕು, ಈ ಒಂದು ರೆಮಿಡಿನ ನನ್ನ ಈ ಕಷ್ಟಕ್ಕೆ ಮಾಡ್ತಾಯಿದ್ದೀನಿ ತಾಯಿ, ಆದಷ್ಟು ಬೇಗ ನನಗೆ ಪರಿಹಾರ ಕೊಡು ತಾಯಿ, ನನ್ನ ಕಷ್ಟಗಳನ್ನೆಲ್ಲ ದೂರ ಮಾಡು ತಾಯಿ ಅಂತ ಕೇಳ್ಕೊಂಡಿರಬೇಕು. ಅದಾದಮೇಲಿಂದ ಬಂದು ಕೂಡ ನೀವು ಕೈಕಾಲನ್ನ ತೊಳ್ಕೊಂಡು ಹಾಗೆ ಸ್ನಾನನ ಮಾಡಿಕೊಂಡು ನೀವು ದೇವಿಗೆ ದೀಪನ ಹಚ್ಚಿಬಿಟ್ಟು ನೀವು ಮತ್ತೆ ಪ್ರಾರ್ಥನೆನ ಮಾಡ್ಕೊಳ್ಳಿ ಗಾಯ್ಸ್, ಅಷ್ಟೇ ಗಾಯ್ಸ್. ನೀವು ತಲೆನೇ ಕೆಡಿಸ್ಕೋಬೇಡಿ, ಇದನ್ನು ಅಮಾವಾಸ್ಯೆ ದಿನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ನಾಳೆ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಮಾವಾಸ್ಯೆ ದಿನ ಮಾಡಿದ್ರು ಇನ್ನೂ ಒಳ್ಳೆಯದು, ಅದಕ್ಕೆ ಹೇಳಿದೆ. ಸೊ ಇಷ್ಟೇ ಗಾಯ್ಸ್, ಸರಿನಾ. ಇಷ್ಟು ಮಾಡ್ಕೊಳ್ಳಿ. ನೀವು ನೋಡಿ ಬೇಕಾದರೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ ನಿಜ, ನನಗೆ ತುಂಬಾ ಒಳ್ಳೇದಾಗ್ತಿದೆ, ಆಲ್ರೆಡಿ ಎಷ್ಟೊಂದು ಜನ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನಿಮ್ಮ ವೀಡಿಯೋಸ್ಗಳೆಲ್ಲ ನೋಡ್ಕೊಂಡು ರೆಮಿಡಿನ ಮಾಡ್ತಿದ್ದೀವಿ, ನಮಗೂ ಕೂಡ ಒಳ್ಳೇದಾಗ್ತಿದೆ ಮೇಡಮ್ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಅದನ್ನು ಚೆಕ್ ಮಾಡಿಕೊಂಡು ನೀವು ಕೂಡ ಈ ರೀತಿ ರೆಮಿಡಿಗಳನ್ನ ಮಾಡಿಕೊಂಡು ಮನೆಯಲ್ಲೇ ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ ಗಾಯ್ಸ್, ಅಷ್ಟೇ ನಾನು ಹೇಳೋದು. ಹಾಗೆ ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಒಂದು ಸಲ ನಾನು ಅದ್ರ ಬಗ್ಗೆ ತಿಳ್ಕೊಳ್ತೀನಿ, ಸರಿನಾ. ತಿಳ್ಕೊಂಡು ಓಕೆ ಫೈನ್, ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ. ಆಮೇಲೆ ನೀವು ನನಗೆ ಬೈಕೊಳ್ಬಾರ್ದಲ್ವಾ, ನೀವು ಹೇಳಿದ ರೆಮಿಡಿ ಮಾಡಿದೆ ನನಗೇನು ಯೂಸೇ ಆಗಲಿಲ್ಲ, ನನಗೆ ವರ್ಕೌಟ್ ಆಗಲಿಲ್ಲ ಅಂತ ನೀವು ನನಗೆ ಬೈಕೊಳ್ಬಾರ್ದಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ನನಗೆ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ. ಹಾಗೆಯೇ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ನಾನು ಅದರಲ್ಲಿ ಆನ್ಸರ್ ಮಾಡ್ತೀನಿ. ಹಾಗೆಯೇ ಇಲ್ಲ ನಂಗೆ ಕಮೆಂಟಲ್ಲಿ ಕೇಳೋಕ್ಕಾಗಲ್ಲ ಮೇಡಮ್ ಅಂತನವರು ನಾನು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಕೊಟ್ಟಿದ್ದೀನಿ, ಅದರಲ್ಲಿ ನೀವು ನನಗೆ ಡೈರೆಕ್ಟಾಗಿ DM ಕೂಡ ಮಾಡ್ಬೋದು, ಓಕೆನಾ. ಇದೇ ರೀತಿ ಹಲವಾರು ವೀಡಿಯೋಸ್ಗಳನ್ನ ತಿಳಿಸ್ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ, ತುಂಬ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಗಾಯ್ಸ್, ಚೆಕ್ ಮಾಡಿಕೊಂಡು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ಯಾಕಾಗೋದಿಲ್ಲ, ಯಾಕೆ ನಿಮ್ಮ ಕಷ್ಟ ತೀರೋದಿಲ್ಲ, ನಿಜವಾಗ್ಲೂ ತೀರುತ್ತೆ. ಒಂದು ಪಾಸಿಟಿವಿಟಿಯಾಗಿ ನಾವು ಇರಬೇಕು, ಆಯಿತಾ.
ಯಾವತ್ತೂ ಅಷ್ಟೇ ನಾವು ಯಾವುದೇ ಒಂದು ಪ್ರಯೋಗನ ಮಾಡಬೇಕಾದ್ರೂ ಕೂಡ ಆಗುತ್ತೆ, ನನಗೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ನಾವು ಫಸ್ಟು ಪಾಸಿಟಿವ್ ಆಗಿ ಇಟ್ಕೊಂಡು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ದೇವಿ ನಮಗೆ ಒಂದೇ ಒಳಿತಾಳೆ, ಸರಿನಾ. ಕಷ್ಟ ಅನ್ನೋದು ಕೂಡ ನಮಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಸೊ ಆದಷ್ಟು ಲೈಕ್ ಮಾಡಿ, ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತಾ, ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ನೀವು ಇಷ್ಟಪಡೋ ದೇವರಾಗಿರಬಹುದು, ನಿಮ್ಮ ಮನೆ ದೇವರಾಗಿರಬಹುದು, ಎಲ್ಲರೂ ಕೂಡ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.